So hello my dear students. So ಇವತ್ತಿನ one short video ಒಳಗೆ ನಾವು ಮ್ಯಾಟ್ರಿಸಸ್ ಚಾಪ್ಟರ್ ನೋಡೋಣ. ಬಹಳ ಈಸಿಯೆಸ್ಟ್ ಚಾಪ್ಟರ್. ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಅಲ್ಲಿ ಅಗದಿ ಈಸಿಯೆಸ್ಟ್ ಚಾಪ್ಟರ್ ಅಲ್ಲ ಇದು. ಟಾಪ್ ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್. ಇದರೊಳಗೆ ಏನು ಬರ್ತಾವ ಪ್ರಶ್ನೆಗಳು ನಿಮಗೆ 1 ಮಾರ್ಕಿನ ಒಂದು, 2 ಮಾರ್ಕಿನ ಒಂದು, 3 ಮಾರ್ಕಿನ ಒಂದು, 5 ಮಾರ್ಕಿನ ಒಂದು. ಟೋಟಲ್ 11 ಮಾರ್ಕ್. ಬಹಳ ಈಸಿ ಆಗಿ ತಗೊಂಡ್ಬಿಡಬಹುದು 11 ಮಾರ್ಕ್. ಓಕೆ? ನೋಡಿ, ಮೊದಲೇ 1 ಮಾರ್ಕ್ ಕ್ವೆಶ್ಚನ್ ಒಳಗೆ ಇವು ತಗೊಂಡಿದ್ದಾರೆ. 1 ಮಾರ್ಕ್ ಕ್ವೆಶ್ಚನ್ ಒಳಗೆ ಇದರ ಟೈಪ್ ಕ್ವೆಶ್ಚನ್ ಬರ್ತಾವೆ. ಇದನ್ನ ಬೇರೆ ಬರಲ್ಲ. ಒಂದು ಡೆಫಿನಿಷನ್ ಕೇಳಬಹುದು ಅಥವಾ ಕನ್ಸ್ಟ್ರಕ್ಟಿಂಗ್ ದ ಮ್ಯಾಟ್ರಿಕ್ಸ್ ಕೇಳಬಹುದು ಅಥವಾ ಒಂದು ಮ್ಯಾಟ್ರಿಕ್ಸ್ ಒಳಗೆ ಇಷ್ಟು ಎಲಿಮೆಂಟ್ಸ್ ಇದಾವೆ, ಪಾಸಿಬಲ್ ಆರ್ಡರ್ಸ್ ಏನೇನು. ಇದು ಬಂತಂದ್ರೆ ಬಹಳ ಈಸಿ. ಓಕೆ, ಯಾವ್ದು ಬಂದ್ರು ಈಸಿನ, ಬಟ್ ಆದ್ರೂ ಲಕ್ಷ ಕೊಟ್ಟು ನೋಡಿ. ಡಿಫೈನ್ ಫಸ್ಟ್ ಡೆಫಿನಿಷನ್ಸ್ ನೋಡಿ. ಡೆಫಿನಿಷನ್ಸ್ ಆಫ್ ಮ್ಯಾಟ್ರಿಕ್ಸ್ ಬಹಳ ಇಂಪಾರ್ಟೆಂಟ್. ವೆಕ್ಟರ್ಸ್ ಒಳಗೆ ಡೆಫಿನಿಷನ್ಸ್ ಆಫ್ ವೆಕ್ಟರ್ಸ್, ಮ್ಯಾಟ್ರಿಕ್ಸ್ ಒಳಗೆ ಡೆಫಿನಿಷನ್ಸ್ ಆಫ್ ಮ್ಯಾಟ್ರಿಕ್ಸ್ ಇಂಪಾರ್ಟೆಂಟ್. ಓಕೆ, ಸೊ ನೋಡಿ, ಫಸ್ಟ್ ಗೆ ಬಹಳ ಸಲ ಕೇಳಿದ್ರು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಬಹಳ ಸಲ ಡೆಫಿನಿಷನ್ ಕೇಳಿದಾರೆ ಬಹಳ ಎಕ್ಸಾಮ್ ದಾಗ. ಬಟ್ ಸಮಟೈಮ್ಸ್ ರೋ ಮ್ಯಾಟ್ರಿಕ್ಸ್ ಕೇಳಿದಾರೆ ಒಂದೆರಡು ಸಲ, ಒಂದೆರಡು ಸಲ ಡಯಾಗೋನಲ್ ಕೇಳಿದಾರೆ, ಒಂದೊಂದು ಸಲ ಯೂನಿಟ್ ಕೇಳಿದಾರೆ. ಏನೇನು ಹಾಕೊಂಡು ಫಸ್ಟ್ ಗೆ ನೋಡಬಹುದು ಡಯಾಗೋನಲ್ ಮ್ಯಾಟ್ರಿಕ್ಸ್, ಅದನ್ನ ಡಿಫೈನ್ ಮಾಡೋದು. ಡಯಾಗೋನಲ್ ಡಿಫೈನ್ ಮಾಡಿದ್ರೆ ಉಳಿದು ಡಿಫೈನ್ ಆಗುತ್ತೆ. ಸೊ ಮ್ಯಾಟ್ರಿಕ್ಸ್ ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ. ಮ್ಯಾಟ್ರಿಕ್ಸ್ ಅಂದ್ರೆ ಏನು ನೋಡಿ, ಯಾವುದೇ ಒಂದು ಆಬ್ಜೆಕ್ಟ್ಸ್ ಗಳನ್ನ ಅಥವಾ ಎಲಿಮೆಂಟ್ಸ್ ಗಳನ್ನ ರೋ ಮತ್ತು ಕಾಲಮ್ ರೂಪದಾಗ ಎಕ್ಸ್ಪ್ರೆಸ್ ಮಾಡಿದೀವಿ ಅಂದ್ರೆ ಅದಕ್ಕೆ ಮ್ಯಾಟ್ರಿಕ್ಸ್ ಅಂತ ಕರೀತೀವಿ. ಆಯ್ತಾ? ಈಗ ನಿಮ್ಗೆ ಎಕ್ಸಾಮ್ ನಂಬರ್ಸ್ ಹಾಕ್ಬೇಕು ನಾವು, ಹೌದಾ? ಸೊ ಈಗ ಇಲ್ಲಿ ಒಬ್ರು, ಇಲ್ಲಿ ಒಬ್ರು, ಇಲ್ಲಿ ಒಬ್ರು, 3 ಜನ, ಇಲ್ಲಿ ಒಬ್ರು, ಇಲ್ಲಿ ಒಬ್ರು, ಹಿಂಗೆ ಕೂಡಿದಾಗ ಏನಾಯ್ತು ನಾವು ಅದಕ್ಕೆ ಮ್ಯಾಟ್ರಿಕ್ಸ್ ಸೇರ್ಕೊಳ್ಬೇಕು ಅಂತ ಕೊಡಿ. ಎಕ್ಸಾಮ್ ನಂಬರ್ ಹಾಕ್ತಾರೆ. ಅದಕ್ಕೆ ಏನಂತಾರೆ, ಇದಕ್ಕೆ ಇದಕ್ಕೆ ಏನಂತಾರೆ, ಅರೇ ಅಂತ ಕರೀತಾರೆ. ಏನಂತಾರೆ? ಅರೇ. ಅಂಡ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ರೆಕ್ಟ್ಯಾಂಗುಲರ್ ಅರೇ. ಹೆಂಗಿರ್ತದೆ ಇದು? ರೆಕ್ಟ್ಯಾಂಗಲ್ ಟೈಪ್ ಇರ್ತದೆ. The arrangement of elements or numbers in rectangular array is called matrix. ಈ ಮ್ಯಾಟ್ರಿಕ್ಸ್ ಆಫ್ ಟೈಪ್ ಬರ್ತಾವ. ಏನ್ ಟೈಪ್ ಬರ್ತಾವು, ಯಾವ ಟೈಪ್ ಬರ್ತಾವು ಅಂತ ನೋಡಬೇಕು. ಅದರೊಳಗೆ ಬಹಳ ಇಂಪಾರ್ಟೆಂಟ್ ಯಾವ ಫಸ್ಟ್ ಗೆ ಬರೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಯಾವ್ದ್ರಿ? ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ನೋಡಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? A matrix whose a matrix in which and matrix in which number of rows equals number of columns. Number of rows and number of columns ಎರಡು equal ಇರಬೇಕು. Number of rows are equal to number of columns. Equal to number of columns. Row ಮತ್ತು columns ಎರಡು equal ಆಗಿತ್ತು ಅಂದ್ರೆ we say it as a square matrix. Square ಅಂದ್ರೆ ಏನು? ಅಟ್ಟು ಸೇಮ್ ಇರಬೇಕು, ಉದ್ದು ಸೇಮ್ ಇರಬೇಕು, ಅದಕ್ಕೆ ಸ್ಕ್ವೇರ್ ಅಂತೀವಿಲ್ಲ. ಹಂಗ ರೋನು ಸೇಮ್ ಇದೆ, ಕಾಲಮ್ ಸೇಮ್ ಇದೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡೆಫಿನಿಷನ್ ಕೇಳಿಲ್ಲ, ಅದನ್ನ ನೆನಪಿಟ್ಕೋಬೇಕು. ಸಮಟೈಮ್ಸ್ ಕೇಳಿದ್ರೆ ಡಿಫೈನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಒಂದು ಮಾರ್ಕ್ಸ್ ಭಾಳ ಈಸಿ ಆಯ್ತು. a matrix in which the number of rows are equal to number of columns is called square matrix. ತಿಳಿತಾ? ಸೊ ನೋಡಿ, ಹಂಗಾರ ಮುಂದೆ ನಾನು ಇಲ್ಲಿ ತಗೊಂಡೆ ಒಂದು ಎಕ್ಸಾಂಪಲ್. 1 2 3 1 4 9 5 6 7 8 ಹಿಂಗದಾವ. ಇವು ಏನಾಯ್ತು, ನಾವು ಇದನ್ನ ಆರ್ಡರಿಂಗ್ ಪ್ರೆಸೆಂಟ್ ಮಾಡಬೇಕು. ಆರ್ಡರಿಂಗ್ ಪ್ರೆಸೆಂಟ್ ಮಾಡಬೇಕಾದ್ರೆ ಮೊದಲು ರೋ ಬರೀತೀವಿ, ಆಮೇಲೆ ಕಾಲಮ್ ಬರೀತೀವಿ. ಓದುವಾಗ ನೋಡ್ರಿ, ಇದನ್ನ 3 × 3 ಅಂತ ಜನರಲ್ ಆಗಿ ಓದ್ತೀವಿ, ಬಟ್ ಆಕ್ಚುಲಿ ಮ್ಯಾಥಮೆಟಿಕಲಿ ಇಟ್ ಇಸ್ 3/3. ಓದಬೇಕಾದ್ರೆ ಒಂದೊಂದು ಇದ್ರಲ್ಲಿ ಓದು 3/3 ಅಂತ. ನಿಮ್ಮದು ಆಫ್ಟರ್ PUC ಇಂಜಿನಿಯರಿಂಗ್ ಅಂತ ಹೋದ್ರೆ ಅಂದ್ರೆ ಅಲ್ಲಿ 3/3 ಮ್ಯಾಟ್ರಿಕ್ಸ್ ಸಿಗೋದು ಏನು ಅಂತಂದ್ರೆ 3 ಅಂದ್ರೆ ಕ್ರಾಸಿಗೆ 3 ಅಂತ ಅನ್ಕೊಂಡು ಹೋಗ್ಬೇಕು. ಬಾಯ್ ಕಲ್ಸಿಲ್ಲ ನಾವು ದಾವ್ಯವ ಆಯ್ತಾ? ಜನರಲ್ ಆಗಿ ಕ್ರಾಸ್ ಅಂತೀವಿ, ಬಟ್ ಆಕ್ಚುಲಿ ಮ್ಯಾಥಮೆಟಿಕಲಿ ಇಟ್ ಇಸ್ 3/3. ಫಸ್ಟ್ ಇಂಡಿಕೇಟ್ಸ್ rows, ಸೆಕೆಂಡ್ ಇಂಡಿಕೇಟ್ಸ್ ಕಾಲಮ್ಸ್. ತಿಳಿತಾ? ಎಸ್, ನೋಡೋಣ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮತ್ತು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದ್ಮೇಲೆ ಡಯಾಗೋನಲ್ ಡಿಫೈನ್ ಮಾಡಿ. ಡಯಾಗೋನಲ್ ಮ್ಯಾಟ್ರಿಕ್ಸ್ ಒಳಗೆ ಏನಾಗುತ್ತೆ, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ನೋಡ್ರಿ. ಇವು 4, these all 4 are the types of square matrix. ನಿಮಗೆ ಬರುವ ಎಲ್ಲಾ ಮ್ಯಾಟ್ರಿಕ್ಸ್ ಟೈಪ್ಸ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ತಿಳಿತಾ? ಎಸ್, ನೋಡಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನು ಹೇಳ್ತದೆ? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಒಳಗೆ ಬಂದ ವೇಳೆ ಡಯಾಗೋನಲ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಾನು ಹೀಗೆ ಇಟ್ನೇ ತಿಳ್ಕೊಳ್ಳಿ, 0 0 5 5 0 0 0. ಸೊ ದಿಸ್ ಈಸ್ ಡಯಾಗೋನಲ್ ಮ್ಯಾಟ್ರಿಕ್ಸ್. ಇದಕ್ಕೆ ಏನಂತೀವಿ ನಾವು? ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಆ ಮ್ಯಾಟ್ರಿಕ್ಸ್ ಹೆಂಗೆ ಹೇಳ್ಬೇಕು? ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಇಟ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. A square matrix in which all the non-diagonal elements are 0 is called diagonal matrix. So ಇವು ಈಕ್ವಲ್ ಆಗಿರಬೇಕು ಏನಿಲ್ಲ, ಹೀಗೂ ಬರೀಬಹುದು. ಆಯ್ತಾ? A square matrix in which all the non-diagonal elements are 0 is called diagonal matrix. ಯಾಕಂದ್ರೆ ಡಯಾಗೋನಲ್ ಒಳಗೆ ಅಷ್ಟೇ ಎಲಿಮೆಂಟ್ ಅದಾವು. ಡಯಾಗೋನಲ್ ಅಂದ್ರೆ ಇದ್ರೊಳಗೆ ಅಷ್ಟೇ ಎಲಿಮೆಂಟ್ ಅದಾವು, ಉಳಿದೆಲ್ಲ 0 ಅದಾವು. ಅದರ ಸಂಬಂಧ ಇಟ್ ಇಸ್ ಅ ಡಯಾಗೋನಲ್ ಮ್ಯಾಟ್ರಿಕ್ಸ್. ठीक है।
ಈ ಡೈಗೋನಲ್ ಮ್ಯಾಟ್ರಿಕ್ಸ್ ನ ಟೈಪ್ ರೀ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಯೂನಿಟ್ ಮ್ಯಾಟ್ರಿಕ್ಸ್ ಇದ್ರೊಳಗೆ ಈ 5 6 8 ಬದ್ಲಿ ನಾನೇನಾದ್ರೂ ಈಗ ಫಾರ್ ಎಕ್ಸಾಂಪಲ್ 6 6 6 ಹಾಕಂತ ತಿಳ್ಕೊಳ್ಳಿ ಈಗ ಏನಾಗ್ಬಿಡ್ತದೆ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಈಗ ಇದ್ರೆ ಹೇಳ್ಬೇಕು ಇದು ಯಾವುದು ಟೈಪ್ ಆಫ್ ಡೈಗೋನಲ್ ಮ್ಯಾಟ್ರಿಕ್ಸ್ ತಿಳಿತಲ್ಲ ಫಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದ್ಮೇಲೆ ಡೈಗೋನಲ್ ಮ್ಯಾಟ್ರಿಕ್ಸ್ ಒಳಗೆ ಎರಡು ಟೈಪ್ ಯಾವ್ಯಾವು ಸ್ಕೇಲಾರ್ ಯೂನಿಟ್ ಫೈನ್ yes ಲಕ್ಷ್ಮಣೆ ದಿಸ್ ಇಸ್ ಅ ಡೈಗೋನಲ್ ಮ್ಯಾಟ್ರಿಕ್ಸ್ ಅಥವಾ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವುದು ಒಂದು better diagonal matrix okay a diagonal matrix in which all the diagonal elements are equal zero ಇರೋ ಅವಶ್ಯಕತೆ ಇರುವುದಿಲ್ಲ ಯಾಕೆ ಹೇಳ್ರಿ diagonal ಅಂದ್ರೆ ಆಲ್ರೆಡಿ 0 ಇದ್ದಾಗ diagonal ಆಲ್ರೆಡಿ 0 ಹೇಳಿವಿ ನಾವು so diagonal matrix in which all the elements are equal is called scalar matrix ನೆನಪಿಡಬೇಕಾಗಿದೆ ಬಹಳ ಸಲ ಕೇಳ್ತಾರೆ scalar matrix of the diagonal matrix in which all the diagonal elements are equal is called scalar matrix. ಒಂದು ವೇಳೆ ಈ 6 6 ಬದಲಿ 1 ಇಂದ ತಿಳ್ಕೊಳ್ಳಿ ಅವಾಗ ಏನಾಗ್ಬಿಡುತ್ತೆ ಯೂನಿಟ್ ಮ್ಯಾಟ್ರಿಕ್ಸ್ ಯಾವಾಗ ಇದು ಯೂನಿಟ್ ಮ್ಯಾಟ್ರಿಕ್ಸ್ a diagonal matrix in which all the diagonal elements are equal to 1 is called unit matrix ತಿಳಿತಾ yes in last one ತಗೊಂಡು ರೋ ಮ್ಯಾಟ್ರಿಕ್ಸ್ ನೋಡಿ ರೋ ಮ್ಯಾಟ್ರಿಕ್ಸ್ and column matrix are the matrix these are not a square matrix square matrices ಆಗುದಿಲ್ಲ ಯಾಕೆ ಹೇಳ್ರಿ ಸ್ಕ್ವೇರ್ ಹೋಗೋದ್ರ ಡಯಾಗೋನಲ್ ಹೋಗೋದಿಲ್ಲ ಯಾಕಂದ್ರೆ ಒಂದೇ ರೋ ಇರ್ತದ ಅಲ್ಲಿ ಇಲ್ಲ ಒಂದೇ ಕಾಲಮ್ ಇರ್ತದ ಹೌದ್ರಿ ಎರಡು ಈಕ್ವಲ್ ಆಗೋದು ರೋ ಅಂಡ್ ಕಾಲಮ್ ಅಲ್ಲಿ ಸೋ ಅದಕ್ಕೆ ಏನು ಹೇಳಬೇಕು a matrix which has one row and many columns is called row matrix ತಿಳಿತಾ ಒಂದು ವೇಳೆ ಇದು ಬದಿ ಕಾಲಮ್ ಏನು ತಂದ್ರೆ ಇದೆ a matrix which has one column many rows is called column matrix understood yes ಇಷ್ಟ ನಮ್ಮ ಡೆಫಿನಿಷನ್ ಈ ನಾಲ್ಕು ಡೆಫಿನಿಷನ್ ಗಳು ಹೈಯೆಸ್ಟ್ ಇಂಪಾರ್ಟೆಂಟ್ ಇಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇದು ಸ್ವಲ್ಪ ಚಂದ ನೆನಪಿಟ್ಕೋರಿ ಓಕೆ ಡಯಾಗೋನಲ್ ಅಷ್ಟು ನೆನಪಿಟ್ಕೋರಿ ಮೊದಲು ಡಯಾಗೋನಲ್ ನೆನಪಿಟ್ಕೋರಿ a square matrix in which all the non diagonal elements are 0 is called diagonal matrix ವಾಪಸ್ ಅನ್ಬೇಕ್ರಿ ಆಡ್ ಆಗಬೇಕು ಪರ್ಫೆಕ್ಟ್ ಆಗಬೇಕು ಪ್ರಮೋದ್ ಮುತಾಲಿಕ್ yes scalar matrix a diagonal matrix in which all the diagonal elements are equal scalar matrix a diagonal matrix in which all the elements are equal to 1 unit matrix a matrix which has only one row row matrix a matrix in which has only one column column matrix a matrix in which number of rows are equal to number of columns square matrix so matrix ಒಳಗೆ ಇಷ್ಟು ಏನು ಬೇಕಾಗುತ್ತೆ ಇದು ನೀವು ಬರಿವಾಗಿರಬೇಕು 1 ಮಾರ್ಕ್ ಸೆಕೆಂಡ್ ಕ್ವೆಶ್ಚನ್ ಸೆಕೆಂಡ್ ಗಿಂತ ಮೊದಲು ಥರ್ಡ್ ಬರೋದು ಸೆಕೆಂಡ್ ಸ್ವಲ್ಪ ದೊಡ್ಡದಾಗೋದ್ರಿಂದ ಆಮೇಲೆ ತಗೋತೀನಿ ಥರ್ಡ್ ಮುಗಿದ್ಮೇಲೆ ಥರ್ಡ್ ಒಂದು ಭಾಳ ಈಸಿ ಅದ ನನಗೆ ಅನ್ಸಿದ ಮಟ್ಟಿಗೆ ಇದ ಪ್ರಶ್ನೆ ಬರ್ತದೆ ನಿಮ್ಮ ಫೈನಲ್ ಎಕ್ಸಾಮ್ ಯಾಕಂದ್ರೆ ನಿಮ್ಮ ಕೊರೋನಾ ಬ್ಯಾಚ್ ಎಲ್ಲ ಸ್ವಲ್ಪ ಸೊ ಈಜಿ ತೆಗಿಬಹುದು ಈ ಸೆಕ್ಷನ್ ಒಳಗೆ if a matrix has 5 elements 13 elements 24 elements what are the possible orders it can have possible orders ಏನೇನು ಇರಬಹುದು ಇದು ಭಾಳ ಈಸಿ ರೀ ಅದರ ಫ್ಯಾಕ್ಟರ್ಸ್ ಏನೇನದಾವ ಬರೀದ ಈ 5 ಚಾನ್ಸಸ್ ಎಷ್ಟ 5 ಒಂದೇ ಐದು ಒಂದು 5 ಇವ ಎರಡು ಪಾಸಿಬಲ್ ಆರ್ಡರ್ಸ್ 5 ಮಾತ್ರದಲ್ಲೇ ಹೋಗ್ತದೇನ ಎಷ್ಟು 5 ಐತೆ ಮತ್ತೆ 5 ಒಂದೇ ಒಂದು 5 ಅಷ್ಟ ನಂಬರ್ ಒಳಗೆ ಇಂಟಿಜರ್ ತಗೋಬೇಕು ಎರಡೂವರೆ ಯಾಕೆ ಅನ್ನಬಹುದು ಮಾ ತಿಳಿತಾ ಎಸ್ ಒಂದು ವೇಳೆ 13 ಇತ್ತು ಅಂದ್ರೆ 13 ಆಲ್ಸೋ ಪ್ರೈಮ್ ನಂಬರ್ 13 ಇಸ್ ಆಲ್ಸೋ ಪ್ರೈಮ್ ನಂಬರ್ ಅದು ಸೇಮ್ ಎರಡ ಬರ್ತಾವ 13 ಒಂದೇ ಒಂದು ಮಾರ್ಕ್ ಇಷ್ಟ ಸಾಕು ಒಂದು ಇನ್ನೊಂದು ಯಾವ್ದು ಇದೆ ಇಲ್ಲಿ 24 ತಗೊಂಡ್ರೆ 24 ಇದ್ರೆ ಭಾಳ ಬರ್ತಾವೆ ಓಕೆ ಒಂದು 24 ಒಂದೇ ಮುಂದೆ ಎರಡರಲ್ಲಿ 2 12 ಸಾ 12 2 ಸಾ 3 8 ಸಾ 8 3 ಸಾ 4 6 ಸಾ 6 4 ಸಾ 12 ಆಗಿದಲ್ಲ ಮುಗಿತು 4 3 ಅದು 4 ಅದು 6 ಬಂತು ಅಲ್ಲ ಅಷ್ಟು ಅದು 8 ಬಂತು ಓಕೆ ಈಗ ಒಂದು 8 ಕೇಳಬಹುದು 8 ಏನಾಗ್ತದೆ ನೋಡ್ರಿ 4 2 ಸಾ 2 4 ಸಾ 1 8 ಸಾ 8 ಇವನ್ನ ಸೊ ಭಾಳ ಈಸಿ ಇರ್ತಕ್ಕಂಥ ಪ್ರಶ್ನೆ ಇದೆ ಇದನ್ನು ಕೇಳಿದ್ರೆ ಭಾಳ ಚಲೋ 1 ಮಾರ್ಕ್ ಈಸಿಯಾಗಿ ಸಿಗ್ತದೆ ಯಾವ ಕೇಳಿದ್ರು ಈಸಿಯಾಗಿ ಸಿಗ್ತದೆ ನೀವು ಕರೆಕ್ಟ್ ಓದಿದ್ರೆ ಈ ಚಾಪ್ಟರ್ ಒಳಗೆ ಯಾವ ಮಾರ್ಕ್ಸ್ ಮಿಸ್ ಆಗಬಾರ್ದು ಮುಂದೆ ಯಾರು ಸ್ಕಿಪ್ ಅದು ಮಾಡ್ತಿರ್ತಿರ್ಲಿಲ್ಲ ಇದನ್ನು ಸ್ಕಿಪ್ ಮಾಡಿ ಇಡ್ರಿ ನಾವು ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್ ಇದೆ ಓಕೆ ರೈಟ್ ಫೈನ್ ಲಾಸ್ಟ್ ನೋಡಿ ಸೆಕೆಂಡ್ ಕ್ವೆಶ್ಚನ್ construct a 2 cross 2 matrix A equal to Aij whose
AJ equal to I by J. ನೋಡಿ 2 cross 2 ಅಂದ 2 cross 2 ಅಂದ್ರೆ ಬರ್ಕೊಂಡು ಬಿಡಬೇಕು ನೀವು A11 A12 A21 A22 first row first column first row second column second row first column second row second column ಇವ್ನು ಮಾಡ್ಕೋತ ಹೋಗ್ರಿ A11 ಮಾಡ್ರಿ ಏನಂದ್ರೆ ನೋಡಿ ಫಾರ್ಮುಲಾ ಕೊಟ್ಟಿರ್ತಾನ I by J ಅಂದ್ರೆ ಏನು ಈಚೆ ಕಡೆ I ಈಚೆ ಕಡೆ J first one is I second one is J ಅಂದ್ರೆ 1 by 1 ಆತು ಆನ್ಸರ್ 1 A12 ತುಂಬ್ರಿ ಅಂದ್ರೆ 1 by 2 ಆತು ಆನ್ಸರ್ is 1 by 2 A21 ತುಂಬಿದ್ರೆ 2 by 1 ಆತು ಆನ್ಸರ್ 2 A22 ತುಂಬಿದ್ರೆ 2 by 2 ಆತು ಆನ್ಸರ್ 1 ಅವನ ಬರೆದು ಬಿಡಿ ಮತ್ತೆ 1 1 1 2 2 1 2 2 ಇದು ಬಿಡಿ 1 1 ಅಂದ್ರೆ 1 1 2 ಅಂದ್ರೆ half 2 1 ಅಂದ್ರೆ 2 2 2 ಅಂದ್ರೆ 1 ಇಷ್ಟು ಮಾಡಿದ್ರೆ 1 ಮಾರ್ಕ್ಸ್ ಈ ಪ್ರಶ್ನೆನು ಬಹಳ ಸಲ ಕೇಳಿದ್ದಾರೆ ನೋಡಿ ನಾನು ಇಲ್ಲಿ ಏನು ಕ್ವೆಶ್ಚನ್ ಅನ್ನು ತಗೊಂಡಿದ್ದೆ ನಾನು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ತಗೊಂಡಿದ್ದೆ ಓಕೆ ಇವಾಗ ಕ್ವೆಶ್ಚನ್ಸ್ ಗಳು ಬರೋ ಚಾನ್ಸಸ್ 75% ಇರುತ್ತೆ ಫೈನ್ ಎಸ್ ಅಥವಾ ಇದರ ಟೈಪ್ ಇನ್ನೊಂದು ಯಾವುದಾದ್ರು ಪ್ರಶ್ನೆ ಇದ್ರೆ ಅವನು ಪರ್ಫೆಕ್ಟ್ ಮಾಡು ಮೆಥಡ್